ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪ ಬಸವರಾಜ್ ಎಲ್ಲ ಹೋಗಿದ್ದಾರೆ ಅಂತೀರಾ? ನಾನು ಬಂದಿರತಕ್ಕಂಥದ್ದು ಬಹುಶಃ ಮತ್ತು ಭಾಗಶಃ ದಕ್ಷಿಣ ಕರ್ನಾಟಕದಲ್ಲೇ ಅತ್ಯಂತ ಇತಿಹಾಸವಾಗಿರ್ತಕ್ಕಂಥದ್ದು. ಆಫ್ಘಾನಿಸ್ತಾನ ಸಹ ಭಾರತಕ್ಕೆ ಸೇರಿತ್ತು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಈ ಒಂದು ಸ್ಥಳ. ಇದೇ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರ. ಇದು ಬರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಂಬಾರಡ ಸಮೀಪದ ಒಂದು ರೀತಿ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರ. ಸಾಕಷ್ಟು ಒಂದು ರೀತಿ ದಟ್ಟ ಅರಣ್ಯದಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸಾಕಷ್ಟು ಶ್ರೇಷ್ಠವಾಗಿದೆ, ಅದೇ ರೀತಿ ಸಾಕಷ್ಟು ಒಂದು ರೀತಿ ಇತಿಹಾಸ ಪ್ರಸಿದ್ಧವಾಗಿದೆ. ಹಲವಾರು ರೀತಿ ಇತಿಹಾಸ ಸ್ಮಾರಕಗಳು ಸಿಗ್ತವೆ. ಒಂದು ಕಡೆ ಯೋಗಿಗಳು ಬಂದು ಇಲ್ಲಿ ಒಂದು ರೀತಿ ತಪೋಜಪ ಮಾಡಿ ಇಲ್ಲೇ ತಂಗ್ತಾರೆ ಅಂತಕ್ಕಂಥದ್ದಿದೆ. ಇನ್ನೊಂದು ಕಡೆ ಸಾಕಷ್ಟು ಬ್ರಿಟಿಷರ ವಿರುದ್ಧ ಕೆಚ್ಚೆಯಿಂದ ಓಡಾಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣವರು ಸಹ ಒಂದು ರೀತಿ ಇದು ಸಹ ಒಂದು ರೀತಿ ಅಡಗುತಾಣ ಆಗಿತ್ತು ಅನ್ನೋದಕ್ಕೆ ಸೂಕ್ತ ದಾಖಲೆಗಳು ಸಹ ಸಿಗ್ತವೆ. ದುರ್ದೈವ ಅಂದರೆ ಇಂತಹ ಸುಕ್ಷೇತ್ರ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರದ ಒಂದು ರೀತಿ ಸಮಗ್ರ ಅಭಿವೃದ್ಧಿಗೆ ಎಲ್ಲೊಂದು ಕಡೆ ಅಂದಿನಿಂದ ಇಂದಿನಿಗಿರ್ತಕ್ಕಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ನಿರ್ಲಕ್ಷ್ಯ ವಹಿಸಿದ್ರೆ ಏನು ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ಸೂಕ್ತ ರಸ್ತೆ ಇಲ್ಲ, ಮತ್ತು ಲೈಟ್ ಅಂತೂ ಇಲ್ಲವೇ ಇಲ್ಲ. ಸಾಕಷ್ಟು ದಿನೇ ದಿನೇ ಭಕ್ತಾದಿಗಳು, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಇದರ ಅಭಿವೃದ್ಧಿಗೆ ಮಾತ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಜನಪ್ರತಿನಿಧಿಗಳು ಇದು ಬರ್ತಾರೆ, ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು, ಬರೀ ಆಶೀರ್ವಾದ ಮಾಡೋಗ್ತಾರೆ, ಮಾಡ್ಕೊಡ್ತೀನಿ ಅಂತಾರೆ, ಓದ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದವೆ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಬೆಳಗಾವಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಗಡಿ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರ್ಡ ಗ್ರಾಮದ ಮೂಲಕ ಸಂಚಾರ ಮಾಡುವ ಪ್ರಾಚೀನ ಪ್ರವಾಸಿ ತಾಣ ಈ ಸಿದ್ಧ ಹಂದಿ ಬಡಗನಾಥ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಭಿವೃದ್ಧಿಗೆ ಅನುದಾನ ಕೊಡದೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿವೆ ಅಂತೆ. ಮುಖ್ಯವಾಗಿ ಈ ಪ್ರಾಚೀನ ಕ್ಷೇತ್ರಕ್ಕೆ ಕುಂಬಾರ್ಡದಿಂದ ಸಂಚಾರ ಮಾಡುವಾಗ ತುಂಬಾ ಹದಗೆಟ್ಟ ರಸ್ತೆಯಿಂದ ಈ ತಾಣಕ್ಕೆ ಬರುವ ಪ್ರವಾಸಿಗರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತೆ. ಇನ್ನೊಂದು ಕಡೆ ಇಲ್ಲಿರುವ ಪ್ರಾಚೀನ ಹಾಗೂ ಪುರಾತನ ಸ್ಮಾರಕಗಳು, ಗುಹೆಗಳು ಮತ್ತು ಐತಿಹಾಸಿಕವಾಗಿ ಹಲವಾರು ಇತಿಹಾಸ ಸಾರುವ ಕಥೆಗಳು, ಕುರುಹಗಳು ಇದ್ದರೂ ಸಹ ಇಲ್ಲಿಯವರೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪುರಾತತ್ವ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳು ತುಂಬಾನೇ ನಿರ್ಲಕ್ಷ್ಯ ವಹಿಸಿರುವುದನ್ನು ನೋಡಿದರೆ ತುಂಬಾ ಬೇಜಾರಿನ ಸಂಗತಿಯಾದಂತಾಗಿದೆ. ಸಂಗೊಳ್ಳಿ ರಾಯಣ್ಣ ಬಂಟರ ನೆಚ್ಚಿನ ಅಡಗುತಾಣ ಇದಾಗಿತ್ತು ಎನ್ನುತ್ತಾರೆ ಇಲ್ಲಿನ ಹಿರಿಯರು. 800 ವರ್ಷಗಳ ಇತಿಹಾಸ ಇರತಕ್ಕಂಥ ಸಿದ್ಧ ಹಂದಿ ಬಡಗನಾಥ ಒಂದು ರೀತಿ ಸಾಕಷ್ಟು ಇತಿಹಾಸ ಇತ್ತು, ತಲೆತಲಾಂತರಗಳಿಂದ ಇತಿಹಾಸ ಇದೆ. ಈಗ ಸದ್ಯಕ್ಕೆ ಇರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಸಿಕ್ಕಿದ್ದಾರೆ. ಸ್ವಾಮೀಜಿಯವರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ. ಸ್ವಾಮೀಜಿ ನಮಸ್ತೆ. ಸ್ವಾಮೀಜಿ, ಪ್ರಸ್ತುತ ಈ ಕ್ಷೇತ್ರದ ಬಗ್ಗೆ ಏನು ಹೇಳಿ ಬಯಸ್ತೀರಾ? मोहना झुंड चलता है तमकेश्वर से मैंगलोर। क्या तो हंडी बड़ंग महाराज हमारे जैसे एक साधु होते हैं, उनका नाम था मितकनाथ जी। क्या तो उनका भूल हो गया था और प्रसाद चाख लिया, सब्जी बनाया, दाल कुछ थोड़ा चाख लिया, तो हमारा कुछ भी चाखा नहीं जाता है, राम के भरोसे बनता है। तो उनको दंड दिया गया था। तो बोले महाराज ने हंडी दाल चाखा, हंडी इनके गले में बांध दो। तो महाराज तो चलते 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 यहाँ कर्नाटक में आ गए जगह पे। क्या तो यहाँ हंडी भंग हो गई, भंग बोले फूट गई। तो बोले महाराज सिद्ध हो गए। सिद्ध बोले भगवान का रूप बन गया उनका। फिर वो ये बैठ गए, तब यहाँ कुछ नहीं था। फिर रानी चंद्रवाणी ने यहाँ लकड़ी का काम में उनका रहने बैठने का बंदोबस्त किया था। अरे थोड़ा हम लोग आए, थोड़ा अभी और जमाना गया, पानी गिरता है तो सब लकड़ी टूट रहा था, और निकाल गया। हम लोगों ने पक्का आरसीसी से काम किया है। क्या उनका गले में नाम नहीं बताते पहले साधु, तो सब भगत लोगों ने उनका नाम दे दिया हंडी बड़ंग महाराज। हंडी बड़ंग महाराज खुश हो जाते थे, आशीर्वाद देते थे, सुखी रहे बच्चा। क्या इतना
इनका इतिहास। बाकी ये तो जंगल ही था पहले से। क्या यहाँ आके बैठे, भजन किया, फिर प्रचार हुआ उनका, मतलब महाराज हंडी लेके आए, महाराष्ट्र से हंडी गले में बांध कर आए यहाँ पे। ये हमारे हंडी बड़ंग महाराज हो गए यहाँ। कोई अपने कुल देवता बताते, उनके बच्चे के बच्चे, उनके पिताजी 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 वो यहाँ सेवा करते थे। वंश परंपरा। हाँ, तो परंपरा उनका हाँ हमारे इष्ट देवता हो गए बोले। हाँ तो पब्लिक आती है उनके नाम से, हाँ उनके नाम से दूसरा देखा देखी पब्लिक आ जाती है, हाँ और दर्शन करके सब जाते हैं। ओके और सरकार यहाँ कोई ध्यान देती नहीं हमारे को। हाँ क्या रास्ता खराब है, क्या पब्लिक के बोलता वोट मांगने जाते, क्या वोट मांग के, यह रास्ता बनाया तो पब्लिक खुश रहेगी। रास्ते सुविधा कोई करने को राजी नहीं है। हम तो 5-6 बार जाके आए उनके पास। तो मेरे को ये सारा माता घड़ी घड़ी किसी के पास जाना, एक ही बार दोबारा रिवेश करना अच्छा नहीं लगता है। मैं जब करना करेगा, जिस कार से महादेव को बनाना होगा वो बनवा लेगा रास्ता, बाकी कुछ अपने टेंशन करने का नहीं। क्या जनता को तकलीफ होती है, हमारे को तकलीफ नहीं होती, जनता को तकलीफ, गाड़ी वाले लोग को तकलीफ होता है। पत्थर उड़ के गाड़ी के नीचे लगता है टंकी में, क्या अगर टंकी फूट गया तो उसका तेल तो चल बर्बाद हो गया ना। लाइट प्रॉब्लम, लाइट भी देता है कभी, अभी तो ठीक है, बारिश में तकलीफ देता है। हाँ बंद कर, हवा के हिसाब से बंद कर देते हैं। हाँ 8-8 दिन तक लाइट ही नहीं रहेगा, पानी नहीं रहेगा। हम लोग तो बारिश का पानी चला लेते हैं, हमारे क्या पानी है, गंगा माई है, पानी छान लिया तो पानी साफ हो गया। हाँ। उस पर हम लोग हमारा पानी का हमारा भोजन पानी बनाते हैं बारिश के पानी पे। all MLAs or MP coming are आशीर्वाद, no only आशीर्वाद, not और सब आशीर्वाद लेके जाते हैं, बोलते गुरु जी हम आगे करेंगे, गुरु जी हम आगे करेंगे। हाँ। आने वाले कोई आते नहीं है। हाँ जीत गए फिर आएंगे नहीं। what is the reason why only हमारा करेंगे वो तो वही बोलेंगे, बट ಕೆಲಸ नहीं। नो हाँ नो काम नहीं किया, करने का राजी नहीं है। हाँ हम जीत गए, हाँ फिर महाराज कहाँ है और हम कहाँ हैं, हाँ बस। हाँ और फिर जनता में पड़े रहेंगे। हाँ क्या जब उनको वोटिंग में खड़ा देगा हाँ तब आएंगे स्वामी, हाँ। हम जीतना चाहिए स्वामी। अब तुम जीतते हो तो हमारा क्या उद्धार करते हो, हाँ कुछ नहीं करते। ಒಂದು ಹಾರ ಶಾಲು ಸನ್ಮಾನ, सब आते हैं मेरे पास, नहीं no work ಓಕೆ क्या नाम ಓಕೆ ದಿಸ್ ಇಸ್ ಎ ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಮಾನ್ಯ ಸಿದ್ಧ ಹಂದಿ ಬಡಗನಾಥ ಒಂದು ರೀತಿ ಕ್ಷೇತ್ರದ ಹಾಲಿ ಸ್ವಾಮೀಜಿಯವರ ಒಂದು ರೀತಿ ಮನದಾಳದ ಮಾತು. ಇಲ್ಲಿರ್ತಕ್ಕಂಥ ಒಂದು ರೀತಿ ಸ್ಥಳೀಯ ಶಾಸಕರುಗಳು ಬರ್ತಾರಂತೆ, ಮತ್ತೆ MP ಗಳು ಬರ್ತಾರಂತೆ, ಬರೇ ಆಶೀರ್ವಾದ. ಪಂಚಾಯಿತಿ ನಾಗರ ಗಾಳಿಯಿಂದ ಒಂದು ರಾತ್ರಿ ವೇಳೆ ಅನುಕೂಲವಾಗುವಂತೆ ದೊಡ್ಡ ಡೂಮ್ ಲೈಟ್ ಹಾಕಲಾಗಿದ್ದು ಅದು ಸಹ ಕೆಟ್ಟು ಹೋಗಿ 6 ತಿಂಗಳುಗಳು ಆಗಿವೆ. ಆದರೆ ಇನ್ನೂ ಕೃಷಿ ಇಲಾಖೆಯಿಂದ ಗೋಶಾಲೆಗೆ ಹುಲ್ಲನ್ನು ಒದಗಿಸಬೇಕು ಎಂಬ ಮನವಿ ಇದೆ. ಇನ್ನೊಂದು ಇಲ್ಲಿಗೆ ಹಾಕಲಾಗಿದ್ದಂತಹ ಸಿಸಿ ರಸ್ತೆ ಕಿತ್ತೋಗಿದ್ದು, ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಬೆಳಗಾವಿ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿ ಸೌಮ್ಯ ಬಾಪಟ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ. ಇನ್ನಾದರೂ ಈ ಹಂಡಿ ಬಡಗನಾಥ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನು ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ. ನಮಸ್ತೆ, ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್, ಹೇಳಿ ಮೇಡಮ್ ಬಸವರಾಜ್ ಅಂತ ಮೇಡಮ್, ಪತ್ರಕರ್ತ. ಗೊತ್ತಾಯ್ತು, ಹೇಳಿ. ಈಗ ಖಾನಾಪುರದಲ್ಲಿ ಒಂದು ಹಂದಿ ಬಡಗನಾಥ್ ಕ್ಷೇತ್ರ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಮಾಡಿದ್ದೆ ಮೇಡಮ್. ಓಕೆ. ಅದು ತುಂಬ ಪ್ರವಾಸಿಗರು ತುಂಬ ದಿನ ಹೆಚ್ಚಾಗ್ತಾ ಇದೆ. ಬಟ್ ಪ್ರವಾಸೋದ್ಯಮ ಇಲಾಖೆಯವರು ದಯವಿಟ್ಟು ಅಲ್ಲಿಗೆ ರೋಡ್ ಬರೋಕ್ಕೆ ತುಂಬ ತೊಂದರೆ ಇದೆ. ರೋಡ್ ಅಪ್ರೋಚೇ ಇಲ್ವಾ? ಹಾಂ, ರೋಡು ತುಂಬ ಸಮಸ್ಯೆ ಇದೆ ಮೇಡಮ್. ಪ್ರವಾಸಿಗರು ದಿನ ಅನಾಹುತಗಳಾಗ್ತವೆ. ಮತ್ತೆ ಸಾಕಷ್ಟು ಪುರಾತನ ಮತ್ತೆ ಪ್ರಾಚೀನ 1400 ವರ್ಷದ ಇತಿಹಾಸಗಳಿದ್ದಾವೆ. ಹಾಗಾಗಿ ದಿನೇ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಪ್ರವಾಸೋದ್ಯಮ ಇಲಾಖೆ ಸ್ವಲ್ಪ ಅದನ್ನ ಗಮನ ಹರಿಸಿದ್ರೆ ಒಳ್ಳೇದು ಮೇಡಮ್, ದಯವಿಟ್ಟು. ಖಂಡಿತ. ನನಗೆ ನೀವು ಏನು ಆರ್ಟಿಕಲ್ ಮಾಡಿದ್ದೀರಿ ಕಳಿಸ್ಕೊಟ್ರೆ. ಹಾಂ ಮೇಡಮ್, ಸ್ಟೋರಿ ಮಾಡ್ತಾ ಇದ್ದೀನಿ ಮೇಡಮ್, ನಿಮ್ಮ ಗಮನಕ್ಕೂ ನಿಮಗೂ ಹಾಕ್ತೀನಿ. ಆಯ್ತು, ದಯವಿಟ್ಟು ಸಾಧ್ಯವಾದರೆ ಅಲ್ಲಿ ಒಂದ್ಸಲ ಭೇಟಿ ಕೊಡಿ ಮೇಡಮ್, ದಯವಿಟ್ಟು ನೋಡಿ ಮೇಡಮ್ ಪ್ಲೀಸ್. ಖಂಡಿತ. ಎಸ್ ಮೇಡಮ್. ಯಾಕೋತಾ ಮೊನ್ನೆ ನಿಮ್ದೊಂದು ಇದು ನೋಡಿದೆ, ಎಲ್ಲ ಬೆಳಗಾವಿ ಜಿಲ್ಲೆದೆಲ್ಲ ಪ್ರವಾಸೋದ್ಯಮದ್ದು ಏನೋ ಮೆನು ಬಿಡುಗಡೆ ಮಾಡಿದ್ರಿ. ಹೌದು. ಹಾಗಾಗಿ ದಯವಿಟ್ಟು ಇದನ್ನ ನೀವು ಪರಿಗಣಿಸಿದ್ರೆ ಇಲ್ವೋ ಗೊತ್ತಿಲ್ಲ ನನಗೆ.
ಈ ಈಗ ಎಲ್ಲ ಸ್ಥಳಗಳು ನೀವು ಈ ಥರ ಹೇಳಿದಾಗ ನಮಗೆ ಕೆಲವು ಬಿಟ್ಟೋಗಿರೋಂಥ ಗೊತ್ತಾಗುತ್ತೆ. madam. ಆದಷ್ಟು ನಾವು ಪ್ರಯತ್ನ ಮಾಡಿದ್ದೀವಿ. ಈಗ ನಿಮ್ಮ ಕಡೆಯಿಂದ ಮಾಹಿತಿ ಬಂದರೆ ಅದನ್ನು ಕೂಡ ಗಮನಿಸ್ತೀವಿ. ಎಸ್ ಮೇಡಮ್, ಇದು ನಿಮ್ಮ ಸ್ಟೋರಿ ಮಾಡಿ ನಿಮ್ಮ ವಾಟ್ಸಪ್ ಹಾಕ್ತೀನಿ, ದಯವಿಟ್ಟು ನೋಡಿ ಮೇಡಮ್ ಪ್ಲೀಸ್. ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಪಡಿಸಿ. ಖಂಡಿತ ಆಯ್ತು. ಓಕೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಇದು ಸಿದ್ಧ ಅಂದಿಪಡಗನಾಥದ ಕ್ಷೇತ್ರದ ಪರಿಸ್ಥಿತಿ. ಸಾಕಷ್ಟು ಸ್ವಾಮೀಜಿಗಳು ಅವ್ರದೇ ಆದ ರೀತಿಯಲ್ಲಿ ಹೇಳ್ತಾರೆ, ಆದ್ರೆ ಎಲ್ಲರೂ ಬಂದು ಆಶೀರ್ವಾದ ಮಾಡೋಗ್ತಿರಂತಲ್ಲ ಜನಪ್ರತಿನಿಧಿಗಳೇ, ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳೇ ಈ ಒಂದು 1800ಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಈ ಒಂದು ಕ್ಷೇತ್ರದ ಸಿದ್ಧ ಅಂದಿಪಡಗನಾಥ ಕ್ಷೇತ್ರದ ಅಭಿವೃದ್ಧಿ ನಿಮಗೆ ಕಾಣಿಸ್ಲಿಲ್ವಾ? ನೋಡಿ, ರಸ್ತೆ ಎಲ್ಲ ತುಂಬಾ ತಗ್ಗು ಗುಂಡಿಗಳಾಗಿದ್ದಾವೆ, ಸೂಕ್ತ ಲೈಟ್ ಎಲ್ಲ ವ್ಯವಸ್ಥೆ ಇಲ್ಲ. ಆಯ್ತಾ, ದಿನೇ ದಿನೇ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಷ್ಟಾಗಿಯೂ ಸಹ ಬರೀ ಆಶೀರ್ವಾದ ಮಾತ್ರ ತಗೊಂಡೋಗಿ ಬರ್ತಾರಂತೆ, ಆದ್ರೆ ಅಭಿವೃದ್ಧಿ ಮಾತ್ರ ಮಾಡಲ್ವಂತೆ. ಯಾಕೆ? ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ನಿಮ್ಗೆ ಕಣ್ ತೆರೀಲಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬ್ಯೂರೋ ರಿಪೋರ್ಟ್ ಬಸವರಾಜು, BV5 ನ್ಯೂಸ್ ಕನ್ನಡ, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.